ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಈ ರೀತಿ ಡಿಸೈನನ್ನು ನಾನಿಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಈ ವಿಡಿಯೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಈ ರೀತಿ ಡಿಸೈನ್ನ ನಾನಿಲ್ಲಿ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೋಡಿ, 2 ಟೈಮ್ಸ್ ಸಿಂಗಲ್ ಕ್ರೋಶೆನ ನಾವು ಇಲ್ಲಿ ಮಾಡ್ಕೊಬೇಕಲ್ವ. ನೋಡಿ, 1 ಟೈಮ್ ನಾವು ಸ್ಟಾರ್ಟಿಂಗ್ ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್. ಇದು ನೋಡಿ, 1 ಟೈಮ್ ಸಿಂಗಲ್ ಕ್ರೋಶೆನ ಮಾಡ್ಕೊಂಡ್ಮೇಲೆ ಮತ್ತೊಂದು ಟೈಮ್ ಸಿಂಗಲ್ ಕ್ರೋಶೆನ ನಾವಿಲ್ಲಿ ಮಾಡ್ಕೊಬೇಕು. ಮಾಡಿಕೊಂಡು ನೋಡಿ, ಥ್ರೆಡ್ನ ಸ್ವಲ್ಪ ಮೇಲ್ ಮಾಡ್ಕೊಳ್ಳಿ. ಥ್ರೆಡ್ನ ಮೇಲ್ ಮಾಡಿಕೊಂಡು ಉದ್ದ ಬೀಡ್ಸ್ನ ನಾವಿಲ್ಲಿ ಹಾಕ್ಕೋಬೇಕು. ಉದ್ದ ಬೀಡ್ಸ್ನ ಈ ರೀತಿ ತಗೊಂಡು ನೀಡ್ಲಿಕ್ಕೆ ತಗೊಂಡು ಈ ರೀತಿ ಥ್ರೆಡ್ಗೆ ಸೇರಿಸ್ಕೊಳ್ಳಿ. ಥ್ರೆಡ್ಡಿಗೆ ಈ ರೀತಿ ಸೇರಿಸ್ಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ನ ಮಾಡ್ಕೊಳ್ಳಿ, ಅಥವಾ ಒಂದೇ ಸರಿ ಲಾಕ್ನ ಮಾಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ನ ಮಾಡ್ಕೋಬೋದು. ಆ ರೀತಿ ಕೂಡ ಮಾಡ್ಕೋಬೋದು, ಈ ರೀತಿ ಕೂಡ ಮಾಡ್ಕೋಬೋದು. ಈ ರೀತಿ ಲಾಕ್ನ ಮಾಡಿಕೊಂಡು ನೀಡ್ಲು ಮೇಲೆ ಈ ರೀತಿ ಲಾಕ್ನ ಮಾಡ್ಕೊಂಡ್ಮೇಲೆ 4 ಚೈನ್ಸ್ನ ತಗೊಳ್ಳಿ ಫ್ರೆಂಡ್ಸ್. ನೋಡಿ, ಈ ರೀತಿ 4 ಚೈನ್ಸ್ನ ತಗೊಳ್ಳಿ. 4 ಚೈನ್ಸ್ನ ತಗೊಂಡು ಸ್ವಲ್ಪ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ಲ ಬೀಡ್ ಪಕ್ಕದಲ್ಲಿ, ಆ ಸಿಂಗಲ್ ಕ್ರೋಶೆಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು ಲಾಕ್ನ ಮಾಡ್ಕೊಳ್ಳಿ. ಬರೀ ಸಿಂಗಲ್ ಲಾಕ್ನ ಮಾಡಿಕೊಂಡು ನೋಡಿ, 2 ಚೈನ್ಸ್ನ ತಗೋಬೇಕು. 2 ಚೈನ್ಸ್ನ ತಗೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಎರಡರಲ್ಲಿ ಒಂದು ಈ ರೀತಿ ಕಂಬನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಈ ರೀತಿ ಕಂಬ, ಮತ್ತು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಎರಡರಲ್ಲಿ ಒಂದು ರೀತಿ ಡಬಲ್ ಕ್ರೋಶೆ ಕಂಬ 4 ಕಂಬನ ಮಾಡ್ಕೋಬೇಕು. 2 ಚೈನ್ ಆದ ನಂತರ 4 ಕಂಬ. ನೀಡ್ಲ ಮೇಲೆ 3 ಥ್ರೆಡ್ ಇರುತ್ತೆ, ಎರಡರಲ್ಲಿ ಒಂದು. ಮತ್ತು ಅದೇ ರೀತಿ ನೀಡ್ಲ ಮೇಲೆ 2 ಥ್ರೆಡ್ ಇರುತ್ತೆ, ಎರಡರಲ್ಲಿ ಒಂದು ರೀತಿ 4 ಕಂಬ ಆದ ನಂತರ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ. ಸ್ವಲ್ಪ ಈ ರೀತಿ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡ್, ಈ ರೀತಿ ಒಂದು ಸ್ಮಾಲ್ ಬೀಡನ್ನ ತಗೊಳ್ಳಿ. ಇದು ಮೆಟಲ್ ಬೀಡ್ ಫ್ರೆಂಡ್ಸ್. ಗೋಲ್ಡ್ ಬೀಡ್ ಕೂಡ ನಾವಿಲ್ಲಿ ಯೂಸ್ನ ಮಾಡ್ಕೊಬೋದು. ನೋಡಿ, ಈ ರೀತಿ ಹಾಕ್ಕೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಬೀಡನ್ನ ಲಾಕ್ ಕೂಡ ಮಾಡ್ಕೊಬೋದು, ಇಲ್ಲ ಹೀಗೆ ಕೂಡ ಡೈರೆಕ್ಟ್ ಕಂಬನ ಮಾಡ್ಕೋಬೋದು. ನೋಡಿ, ಎರಡರಲ್ಲಿ ಒಂದು, ಮತ್ತು ಎರಡರಲ್ಲಿ ಒಂದು, ಮತ್ತು ನೀಡ್ಲ ಮೇಲೆ ಥ್ರೆಡ್ನ ಸುತ್ತಕೊಂಡು ಮತ್ತು 4 ಕಂಬನ ನಾವಿಲ್ಲಿ ಹಾಕ್ಕೋಬೇಕು. ಬೀಡ್ ನಂತರ 4 ಕಂಬ, ಬೀಡಾದ ನಂತರ 4 ಕಂಬನ ನಾವಿಲ್ಲಿ ಮಾಡ್ಕೋಬೇಕು. ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಎರಡರಲ್ಲಿ ಒಂದು, ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಎರಡರಲ್ಲಿ ಒಂದು ಈ ರೀತಿ ಮಾಡಿಕೊಂಡು ಫ್ರೆಂಡ್ಸ್ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ. ಈ ಸೈಡ್ 4 ಕಂಬ, ಈ ಸೈಡ್ 4 ಕಂಬ ಆಯಿತು. ಈಗ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡಿದ ನಂತರ ನೋಡಿ, ಇಲ್ಲಿ ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಇದೆಯಲ್ಲ, ಈ ಗ್ಯಾಪಲ್ಲಿ ಏನು ಗ್ಯಾಪ್ ಇದೆ ಇಲ್ಲಿ, ಈ ಗ್ಯಾಪಲ್ಲಿ ನೀಡಲ್ನ ಹಾಕಬೇಕು ಫ್ರೆಂಡ್ಸ್. ನೋಡಿ, ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಇಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ನೋಡಿ, ಎರಡರಲ್ಲಿ ಒಂದು ಈ ರೀತಿ ಮಾಡಿಕೊಂಡು ನೋಡಿ, ಬಟ್ಟೆಗೆ ಸೇರಿಸಿ ಒಂದು ಸಿಂಗಲ್ ಲಾಕ್. ನೋಡಿ, ಈ ರೀತಿ ನಿಮಗೆ ಆರ್ಚು ಬರುತ್ತೆ. ನೋಡಿ, ಸ್ವಲ್ಪ ಈ ರೀತಿ ಆರ್ಚ್ ನಿಮಗೆ ಇಲ್ಲಿ ಬರುತ್ತೆ. ನೋಡಿ, ಇಲ್ಲಿ ಬಂದಿದೆಯಲ್ಲ,
ಈ ರೀತಿ ನಿಮಗೆ ಇಲ್ಲಿ ಆರ್ಚು ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಈ ರೀತಿ ಮಾಡಿಕೊಂಡು 3 ಚೈನ್ಸ್ನ ತಗೊಳ್ಳಿ, ಅಥವಾ 4 ಆದರೂ ತಗೋಬೋದು, 5 ಆದರೂ ತಗೋಬೋದು. ಕುಚ್ಚಿಗೆ ನೀವು ಯಾವ ಸೈಜಲ್ಲಿ ಕುಚ್ಚನ್ನ ಕಟ್ಕೊತೀರೋ ನೋಡಿಕೊಂಡು ನೀವಿಲ್ಲಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ಹಾಕ್ಕೋಬೇಕು. ಉದ್ದ ಬೀಡನ್ನ ತಗೊಂಡಿದ್ದೀನಿ. ರೀತಿ ಉದ್ದ ಬೀಡನ್ನ ತಗೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಬೀಡನ್ನ ಬಟ್ಟೆನ ಸೇರಿಸ್ಕೊಂಡು ಈ ರೀತಿ ಲಾಕ್ನ ಮಾಡಿಕೊಂಡು 4 ಚೈನ್ಸ್ನ ತಗೋಬೇಕು. 4 ಚೈನ್ಸ್ನ ತಗೊಂಡು ಸ್ವಲ್ಪ ಈ ರೀತಿ ಹಿಂದೆ ತಿರ್ಸ್ಕೊಳ್ಳಿ. ತಿರ್ಗಿಸ್ಕೊಂಡು ಈ ಸಿಂಗಲ್ ಕ್ರೋಶೆ ಐತಲ್ಲ ಬೀಡ್ ಪಕ್ಕದಲ್ಲಿ, ಈ ಸಿಂಗಲ್ ಕ್ರೋಶೆ ಮೇಲೆ ಒಂದು ಚೈನ್ ಸೇರಿಸಿ ಒಂದು ಸಿಂಗಲ್ ಕ್ರೋಶೆ, ಮತ್ತು ಸೀದಾ ಮಾಡಿಕೊಂಡು 2 ಚೈನ್, ಮತ್ತು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು 2ರಲ್ಲಿ 1, 2ರಲ್ಲಿ 1 ಈ ರೀತಿ ಡಬಲ್ ಕ್ರೋಶೆ ಕಂಬನ 4 ಕಂಬನ ಮಾಡಿಕೊಂಡು ಒಂದು ಬೀಡನ್ನ ನಾವಿಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್. 2ರಲ್ಲಿ 1, 2ರಲ್ಲಿ 1 ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 2ರಲ್ಲಿ 1, 2ರಲ್ಲಿ 1 4 ಕಂಬ ಆದ ನಂತರ 2 ಚೈನ ಸ್ಕಿಪ್ ಮಾಡಿ 4 ಕಂಬ ಆದ ನಂತರ ಕೌಂಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ನಾವು 2 ಚೈನ್ ಬಿಟ್ಟು 4 ಕಂಬ ಆದ ನಂತರ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಳ್ಳಿ, ಗೋಲ್ಡ್ ಬೀಡ್ ರೀತಿ ಹಾಕ್ಕೊಂಡು ಇದು ವಿತ್ ಹಾಫ್ ಆನ್ ಅವರಲ್ಲೆಲ್ಲ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಮತ್ತೆ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 2ರಲ್ಲಿ 1, 2ರಲ್ಲಿ 1 ಮತ್ತು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಬೀಡ್ ಆದ ನಂತರ 4 ಕಂಬನ ತಗೋಬೇಕು. ನೋಡಿ, 2ರಲ್ಲಿ 1, 2ರಲ್ಲಿ 1 3 ಆಯಿತು. ಇನ್ನು 1 ಮಾಡ್ಕೊಳ್ಳೋಣ. ನೋಡಿ, 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ಕಂಬನ ಮಾಡಿಕೊಂಡು ಫ್ರೆಂಡ್ಸ್ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಇದೆಯಲ್ಲ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಆ ಗ್ಯಾಪಲ್ಲಿ ಕಂಬನ ಮಾಡ್ಕೋಬೇಕು ನಾವು. ರೀತಿ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಈ ರೀತಿ ಲಾಕ್ನ ಮಾಡ್ಕೊಳ್ಳಿ. ರೀತಿ ಲಾಕ್ನ ಮಾಡಿಕೊಂಡು 3 ಚೈನ್ಸ್ನ ತೊಗೋಬೇಕು ಫ್ರೆಂಡ್ಸ್. 4 ಆದರೂ ತೊಗೋಬೋದು, 5 ಆದರೂ ತೊಗೋಬೋದು. ನೀವು ಕುಚ್ಚು ಕಟ್ಟೋದ್ರ ಮೇಲೆ ಡಿಪೆಂಡು. ಕುಚ್ಚು ಕಟ್ಟಿಲ್ಲ ಅಂದರೆ 3 ಟೈಮ್ಸು ಮತ್ತು ಸಿಂಗಲ್ ಕ್ರೋಶನ ಬಟ್ಟೆಗೆ ಸೇರಿಸಿ ಮಾಡ್ಕೊಂಡು ನೀವು ಮತ್ತು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ನೋಡಿ. ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಡಿಸೈನ್ ನಿಮಗೆ. ನೋಡಿ, ಈ ರೀತಿ 3 ಚೈನ್ಸ್ ಹಾಕಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಬೀಡನ್ನ ಹಾಕ್ಕೊಳ್ಳಿ. ಈ ರೀತಿ ಬೀಡನ್ನ ಹಾಕ್ಕೊಂಡು ಉದ್ದ ಬೀಡ್ಸು ತುಂಬ ವೆರೈಟೀಸ್ ಸಿಗುತ್ತೆ ನಿಮಗೆ. ಯಾವ ರೀತಿ ಬೇಕಾದರೂ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು. ಬೀಡ್ ಲೆಂತ್ ನೋಡ್ಕೊಂಡು ನೀವು ಚೈನ್ಸ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಬಟ್ಟೆಗೆ ಸೇರಿಸಿ ಲಾಕ್ನ ಮಾಡಿಕೊಂಡು ಫೋರ್ ಚೈನ್ಸ್ನ ಹಾಕ್ಕೋಬೇಕು. 4 ಚೈನ್ಸ್ನ ಹಾಕ್ಕೊಂಡು ಸ್ವಲ್ಪ ಈ ರೀತಿ ತಿರ್ಗಿಸ್ಕೊಂಡು ಹಿಂದೆ ತಿರ್ಗಿಸ್ಕೊಂಡು ಸಿಂಗಲ್ ಕ್ರೋಶೆ ಮೇಲೆ ಬೀಡ್ಸ್ ಪಕ್ಕದಲ್ಲಿ ಇರುತ್ತಲ್ಲ ಅದಕ್ಕೆ ಸೇರಿಸಿ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಮತ್ತು ಸೀದಾ ಮಾಡ್ಕೊಳ್ಳಿ. ಮಾಡಿಕೊಂಡು ನಾನು ರೈಟ್ ಸೈಡಿಂದ ಡಿಸೈನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಫ್ರಂಟಿಂದ ರೈಟ್ ಸೈಡಿಂದ
ಡಿಸೈನ್ನ ಹಾಕ್ಕೊತಾ ಇದ್ದೀನಿ ನೋಡಿ. ಮತ್ತು ಎರಡರಲ್ಲಿ ಒಂದು 4 ಕಂಬನ ಮಾಡ್ಕೊಂಡ ನಂತರ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡ ನಂತರ ಈ ರೀತಿ ಗೋಲ್ಡ್ ಬೀಡನ್ನ ಒಂದು ಹಾಕ್ಕೊಬೇಕು. 4 ಕಂಬ ಆದ ನಂತರ ಯಾರಿಗೆಲ್ಲ ಬೇಸಿಕ್ ಗೊತ್ತಿಲ್ಲ, ನನ್ನ ಚಾನಲಲ್ಲಿ ಬೇಸಿಕ್ ಪಾರ್ಟ್ 1 ಪಾರ್ಟ್ 2 ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಚೆಕ್ ಮಾಡಿಕೊಂಡು ಬೇಸಿಕ್ ಗೊತ್ತಿಲ್ಲ ಅಂದರೆ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಬೇಸಿಕ್ ಒಂದು ಕಲ್ತ್ಕೊಂಡ್ರೆ ನೀವು ಡಿಸೈನ್ನ ಆರಾಮಾಗಿ ಯಾವ ರೀತಿ ಬೇಕಾದರೂ ಹಾಕ್ಕೊಬೋದು ನೋಡಿ. ಈ ರೀತಿ ಬೀಡನ್ನ ಗೋಲ್ಡ್ ಬೀಡನ್ನ ಹಾಕ್ಕೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಎರಡರಲ್ಲಿ ಒಂದು ಬೀಡ್ ನಂತರ 4 ಟೈಮ್ ಕಂಬ, ಡಬಲ್ ಕ್ರೋಶೆ ಕಂಬ, ಬೀಡ್ ಆದಮೇಲೆ 4 ಟೈಮ್ ಕಂಬ. ಈ ರೀತಿ 4 ಕಂಬಗಳನ್ನ ಹಾಕ್ಕೊಂಡು ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಈ ಬೀಡ್ಸ್ ಕೆಳಗಡೆ ಈ ರೀತಿ ಸಿಂಗಲ್ ಕ್ರೋಶೆ ಹತ್ರ ಒಂದು ಡಬಲ್ ಕ್ರೋಶೆ ಕಂಬನ ಈ ರೀತಿ ತಗೊಂಡು ಬಟ್ಟೆಗೆ ಎಲ್ಲಿ ಬರುತ್ತೋ ನೋಡಿಕೊಂಡು ಸಿಂಗಲ್ ಕ್ರೋಶೆನ ನೀವೆಲ್ಲ ಹಾಕ್ಕೋಬೇಕು ಫ್ರೆಂಡ್ಸ್ ನೋಡಿ. ಈ ರೀತಿ ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಡಿಸೈನು ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ನೋಡಿ. ಈ ರೀತಿ ಮಾಡ್ಕೊಂಡಿದ್ದೀನಿ. ಎಂಡ್ ಮಾಡೋದು ಹೇಗೆ ಅಂತೇಳಿದರೆ ಬಟ್ಟೆಗೆ ಸೇರಿಸಿ 2 ಟೈಮ್ಸ್ ಲಾಕ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಓಪನ್ ಆಗಲ್ಲ ಡಿಸೈನ್, ಅದಕ್ಕೋಸ್ಕರ 2 ಟೈಮ್ಸ್ ಲಾಕ್ನ ಮಾಡಿಕೊಂಡು ಲಾಕ್ ಮೇಲೆ 3 ಚೈನ್ಸ್ ಹಾಕಿ ಟೈಟ್ ಮಾಡಿಕೊಂಡು ಥ್ರೆಡ್ನ ಈ ರೀತಿ ಎಳ್ಕೊಂಡು ಫಿಂಗರಲ್ಲಿರೋ ಥ್ರೆಡ್ನ ಟ್ರಿಮ್ ಮಾಡಿ ಈ ಥ್ರೆಡ್ನ ಈ ರೀತಿ ಎಳ್ಕೊಳ್ಳಿ. ಬ್ಯಾಕ್ ಸೈಡ್ಗೆ ಗ್ಲೂ ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೊಂಡ್ರೆ ಆಯಿತು ನೋಡಿ. ಡಿಸೈನು ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ರೀತಿ ನಾನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಡಿಸೈನು ಡಾರ್ಕ್ ಗ್ರೀನ್ ಕಲರಲ್ಲಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಈ ಡಿಸೈನ್ ಇಷ್ಟ ಆದರೆ ಬೀಡ್ಸ್ ನೀವು ಯಾವ ರೀತಿ ಬೇಕಾದರೂ ನೀವಿಲ್ಲಿ ಯೂಸ್ನ ಮಾಡ್ಕೊಬೋದು ಫ್ರೆಂಡ್ಸ್. ಇದೇ ರೀತಿ ಮಾಡ್ಕೋಬೇಕಂತೇನಿಲ್ಲ. ಈ ರೀತಿ ಮಾಡ್ಕೊಂಡಿದ್ದೀನಿ. ಇದು ಒಂದು ಡಿಸೈನ್ ಸಿಂಪಲಾಗಿ ಟ್ರೈ ಮಾಡಿದೆ. ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.